ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಅದೇ ರೀತಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ನಿಮಗೆ ಮೊನ್ನೆ ನಮ್ಮ ಅರಳಿನಲ್ಲಿ ಯಾವ ರೀತಿ ಸಂತೆ ನಡೆಯುತ್ತೆ ಅನ್ನೋದನ್ನ ನಾನು ನಿಮಗೆ ವಿವರವಾಗಿ ಹೇಳಿದ್ದೆ. ಆದರೆ ಕೆಲವರಿಗೆ ಗೊತ್ತಿರೋದಿಲ್ಲ. ಸಿಟಿನಲ್ಲಿರ್ತಾರೆ, ಅವರಿಗೆ ಹಳ್ಳಿಗಳಲ್ಲಿ ಯಾವ ರೀತಿ ಸಂತೆ ನಡೆಸ್ತಾರೆ ಅನ್ನೋದೇ ಗೊತ್ತಿರೋದಿಲ್ಲ. ಹಾಗಾಗಿ ನಿಮಗೋಸ್ಕರ ನಾನು ಲೈವ್ ಆಗಿ ತೋರಿಸ್ತೀನಿ. ಬನ್ನಿ, ನಮ್ಮ ಹಳ್ಳಿನಲ್ಲಿ ಯಾವ ರೀತಿ ಸಂತೆ ಅಂದರೆ ತರಕಾರಿ ವ್ಯಾಪಾರ ಮಾಡ್ತಾರೆ, ನಾವು ಯಾವ ರೀತಿ ಹೋಗಿ ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ಇವತ್ತು ಲೈವ್ ಆಗಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನಿಮಗೆ ಇಷ್ಟ ಆದರೆ ನಿಮಗೆ ಏನು ಅನಿಸುತ್ತೋ ಅನ್ನೋದನ್ನ ಒಂದು ಕಾಮೆಂಟ್ಸ್ ಮಾಡಿ ಪ್ಲೀಸ್. ಫ್ರೆಂಡ್ಸ್, ಬನ್ನಿ ಹೋಗೋಣ. ಸಂತೆಗೆ ಹೋಗಿ ನಾವು ಏನೇನು ತರ್ತೀವಿ ಅನ್ನೋದನ್ನ ನಾನು ಲೈವ್ ಆಗಿ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಹಣ್ಣುಗಳು ಒಂದು ಕಡೆಯಿಂದ ಇಟ್ಕೊಂಡು ಬರ್ತಾ ಇರ್ತಾರೆ. ಹಣ್ಣುಗಳಿರುತ್ತೆ, ಥರದ ಹಣ್ಣುಗಳು ಪಕ್ಕದಲ್ಲೇ ಜೋಡಿಸ್ಕೊಂಡಿರ್ತಾರೆ. ಇದು ಮನೆಗೆ ಬೇಕಾಗಿದ್ದಂತಹ ವಸ್ತುಗಳು ಫ್ರೆಂಡ್ಸ್. ಎಲ್ಲ ಚೆನ್ನಾಗಿರುತ್ತೆ. ಒಂದೊಂದೇ ವಸ್ತುಗಳು, ತರಕಾರಿಗಳು, ಹಣ್ಣು ಎಲ್ಲನೂ ಇಟ್ಟಿರ್ತಾರೆ. ಮಕ್ಕಳಿಗೆ ಬೇಕಾದಂತಹ ಎಲ್ಲನೂ, ಹೂವು ನೋಡಿ, ಇದೆಲ್ಲ ಇದು ಬ್ಯಾಗ್ಗಳು ಫ್ರೆಂಡ್ಸ್. ಬ್ಯಾಗ್ ಅಕಸ್ಮಾತ್ ಬಿಟ್ಟೋಗಿದ್ರೆ ಬ್ಯಾಗ್ಗಳು ಸಮೇತ ನಾವಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ಮಧ್ಯದಲ್ಲಿ ದೇವಸ್ಥಾನವೂ ಇದೆ. ಇದು ಬಳೆಗಳು ಫ್ರೆಂಡ್ಸ್. ಬಳೆಗಳು ಬೇಕಾದರೆ ಬಳೆಗಳನ್ನು ತೊಗೋಬೋದು. ಅಂಗಡಿಗೆ ಹೋಗಬೇಕು ಅನ್ನೋದಿಲ್ಲ, ಎಲ್ಲನೂ ಸಿಗುತ್ತೆ. ಈರುಳ್ಳಿ, ನೋಡಿ, ತೆಂಗಿನಕಾಯಿ. ದೇವಸ್ಥಾನಕ್ಕೆ ಹೋಗೋರು ಇಲ್ಲಿಂದನೇ ತೆಂಗಿನಕಾಯಿ ಅದು ಇದು ಬೇಕಾದ್ದನ್ನೆಲ್ಲ ತೊಗೊಂಡೋಗ್ತಾರೆ. ಹೂಗಳು ಎಲ್ಲ ನೋಡಿ. ನಾವು ಹೀಗೆ ಉದ್ದಕ್ಕೂ ಹೀಗೆ ನಡ್ಕೊಂಡು ಹೋಗ್ತಾಯಿದ್ರೆ ಒಂದೊಂದೇ ಏನೇನು ಬೇಕು ಎಲ್ಲ ಸಿಗುತ್ತೆ. ನಾವು ತಗೊಂಡು ಹೋಗ್ತಾ ಹೋಗ್ಬೋದು. ಹೀಗೆ ಒಂದು ವಾರಕ್ಕೊಂದ್ಸಲ ಈ ಥರ ಸೋಮವಾರ ದಿನ ಸಂತೆ ಆಗೋದ್ರಿಂದ ಎಲ್ಲರೂ, ಊರಿನವರು ಒಬ್ಬರು ಬಿಡದೆ ಎಲ್ಲರೂ ಆ ದಿನ ಸಂತೆಗೆ ಬಂದೇ ಬರ್ತಾರೆ. ಏನು ಬೇಕೋ ಅದನ್ನು ತಗೊಳ್ತಾರೆ. ನೋಡಿ, ತರಕಾರಿಗಳು ಯಾವ ರೀತಿ ಇಟ್ಕೊಂಡಿದ್ದಾರೆ. ಮೆಣಸಿನ್ಕಾಯಿಂದ ಹಿಡಿದು ನೋಡಿ, ಬದನೆಕಾಯಿ ಎಲ್ಲ ಇದೆ. ಯಾವುದು ಬೇಕೋ ತೊಗೋಬೋದು. ಎಲ್ಲ ತರಕಾರಿ ಒಂದು ಬಿಡದೇ ಇರುತ್ತೆ. ಏನು ಬೇಕಾದ್ರೂ ತೊಗೋಬೋದು. ಟೊಮೆಟೊ ಆಗಲಿ ಎಲ್ಲನೂ ಪಕ್ಕದಲ್ಲಿ ಸಪ್ರೇಟಾಗಿ ಇಟ್ಟಿರ್ತಾರೆ. ನೋಡಿ, ಅಲ್ಲಿ ಎಲೆನೂ ಸಮೇತ ಇದೆ. ಎಲೆ, ಅಡಿಕೆ, ಏನು ಬೇಕು ಎಲ್ಲನೂ ಸಮೇತ ನಾವು ತೊಗೊಂಡು ಬರ್ಬೋದು. ನೋಡಿ, ಇದು ತರಕಾರಿಗಳು ಈ ಥರ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡೋಗ್ಬೋದು. ನೋಡಿ, ಟೊಮೆಟೊ ಎಲ್ಲ ನಮಗೆ ಬೇಕಾದ ಹಾಗೆ ರೇಟ್ಗಳಿರುತ್ತೆ. ಹಳ್ಳಿನಲ್ಲಿ ಹೀಗೆ ಸಿಟಿಗಿಂತ ಪರವಾಗಿಲ್ಲ, ಸ್ವಲ್ಪ ರೇಟು ಕೊಂಡ್ಕೋಬೋದು ಎಲ್ಲರೂ. ನೋಡಿ, ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಪಕ್ಕದಲ್ಲೇ ವ್ಯಾಪಾರ ಮಾಡೋಕ್ಕೆ ಈಸಿ ಆಗಲಿ ಅಂತ. ನೋಡಿ, ಥರ ತರಕಾರಿಗಳು ನೋಡೋಕ್ಕೇ ತುಂಬ ಚೆನ್ನಾಗಿ ಕಾಣುತ್ತೆ. ಸಂತೆ ಅಂದರೆ ಇದೆ ಫ್ರೆಂಡ್ಸ್, ನಮ್ಮ ಊರಿನ ಸಂತೆ. ನೋಡಿ, ಮೀನು ಸಮೇತ ಇರುತ್ತೆ. ಯಾವ ಥರದ ಮೀನುಗಳನ್ನ ಸಮೇತ ನಾವು ತೊಗೊಂಡು ಬರ್ಬೋದು. ಪಕ್ಕದಲ್ಲಿ ಚೆನ್ನಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ನೋಡಿ, ಎಲ್ಲ ಥರದ ಮೀನು ಇರುತ್ತೆ. ಯಾವುದು ಬೇಕಾದರೂ ತೊಗೊಂಬರ್ಬೋದು. ನಮಗಿಷ್ಟ ಇದ್ದು ನಾವು ಯಾವುದು ತಿಂತೀವೋ ಅದನ್ನು ತೊಗೊಬರ್ತೀವಿ.